ಆಗಿನ ಕಾಲದಲ್ಲೇ ಈ ಬುಲೆಟ್ ವೀಲ್ ಬಿಚ್ಚಕ್ಕೆ 3 ರೂಪಾಯ 100 1966ನೇ ಇಸ್ವಿ ಅಂದ್ರೆ 60 ವರ್ಷ ಆಗೋಯ್ತು ಗುರು ಈ ಬುಲೆಟ್ಗೆ. ಈ ಬುಲೆಟ್ನ ವೀಲ್ ಏನಿದೆ ಇದೊಂದು ತುಂಬಾನೇ ಸ್ಪೆಷಲ್ ಗುರು. ವೀಲ್ಗಳು ಇದಕ್ಕೆ ಸೈಕಲ್ ಹಬ್ ಅಂತ ಕರೀತಾರೆ. ಇದನ್ನ ಬಿಚ್ಚಕ್ಕೆ ಸ್ಪೆಷಲ್ ಸ್ಕಿಲ್ ಇರಬೇಕು, ಎಲ್ಲರೂ ಕೈಲೂ ಆಗಲ್ಲ. ಇದನ್ನ ವೀಲ್ನ ಹೇಗೆ ಬಿಚ್ಚೋದು ಅಂತ ಈ ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸ್ಕೊಡ್ತೀವಿ, ನೋಡಿ ಗುರು. ಇದೊಂದು 20 ನಿಮಿಷ ಆಯ್ತಾ. 20 ಮಿನಿಟ್ಸಿಂದ ಈ ಒಂದು ವೀಲ್ ಬಿಚ್ಚಕ್ಕೆ ಇಷ್ಟೊಂದು ಎಕ್ಸ್ಪೀರಿಯನ್ಸ್ ಇರೋರೆ ಪರದಾಡ್ತವ್ರೆ ಅಂದರೆ ಇದು ಹೆಂಗೆ ಅಂದರೆ ಇದನ್ನ ಲೂಸ್ ಮಾಡ್ಕೋಬೇಕು, ಟೈಟ್ ಮಾಡ್ಕೋಬೇಕು. ಅದು ಹೆಂಗೋ ಒಂದು ಲಿಂಕಲ್ಲಿ ಬಂದ್ಬಿಡುತ್ತೆ. ಅದು ಹೆಂಗೆ ಅಂತ ದೇವರೇ ಗೊತ್ತಿಲ್ಲ. ಆಗ್ಲಿಂದ ಟೈಟ್ ಮಾಡು, ಲೂಸ್ ಮಾಡು, ಟೈಟ್ ಮಾಡು. ನಾನು ಈ ಕಡೆ ಲೂಸ್ ಮಾಡ್ತಾಯಿದ್ದೀನಿ, ಟೈಟ್ ಮಾಡ್ತಾನೆ ಅವರೇ ಬರ್ತಾ ಇಲ್ಲ. ಅದೇನೋ ಮಿಸ್ಟೇಕ್ ಆಗ್ಬಿಟ್ಟೈತಂತೆ. ಎಲ್ಲರೂ ಪಂಚರ್ ಆದ್ರೆ ಇದ್ರ ಕತೆ ಏನು ಹೇಳಿ ಅರ್ಥ ಮಾಡ್ಕೊಳ್ಳಿ. ಈಗ ನಾನು ಇದ್ರ ಲೂಸ್ ಮಾಡ್ಬೇಕೀಗ. ಲೂಸ್ ಆಗೈತಿ, ಇದು ತಿರುಗ್ತೈತೆ, ಲೂಸ್ ಐತೆ, ಪೂರ್ತಿ ಲೂಸ್ ಐತೆ. ಬಿಚ್ಬೇಕು ಪೂರ್ತಿ. ಇಲ್ಲೇ ಟೈರ್ ಓಪನ್ ಮಾಡಿ ಇಲ್ಲೇ ಟ್ಯೂಬ್ ತೆಗೆದು ಚೆಕ್ ಮಾಡಿ ಪಂಚರ್ ಹಾಕೋವಂಥದ್ದು. ಇದನ್ನಂತೂ ಬೇರೆ ಕಡೆ ಬಿಚ್ಚಿಸ್ಬಿಟ್ರೆ ಅವ್ನು ಹೆಣ ಬಿತ್ತು ಹೋತು ಅಂತ ಅರ್ಥ. ಆಗಿನ ಕಾಲದಲ್ಲೇ ಟೈರ್ ಬಿಚ್ಚಕ್ಕ ಅಥವಾ ಪಂಚರ್ ಹಾಕ? ಆಗಿನ ಕಾಲದಲ್ಲೇ ಈ ಬುಲೆಟ್ ವೀಲ್ ಬಿಚ್ಚಕ್ಕೆ 3 ರೂಪಾಯ 100 ಯಾವ ಇಸ್ವಿಲ್ ಹೇಳ್ತಾ ಇದ್ದೀರಾ? 100 ರೂಪಾಯಿ ಕೊಡೋರ? ಯಾವ ತಲೆ ಕೆಟ್ರಂಗೆ ಕೊಡ್ಬೇಕಷ್ಟೇ. ಒಂದು ವೀಲ ಬಂದ್ಬಿಡೋದಲ್ಲ ಕುಮಾರ 100 ರೂಪಾಯಿಗೆ. ಲೂಸ್ ಮಾಡು, ಟೈಟ್ ಮಾಡು, ಲೂಸ್ ಮಾಡಿ ಟೈಟ್ ಮಾಡು. 25 ನಿಮಿಷಗಳಿಂದ ಬರೀ ಇದಾಗ್ತದೆ. ಈಗ ಈ ಕಡೆ ಟೈಟ್ ಮಾಡ್ತಾರೆ, ಟೈಟ್ ಮಾಡ್ತಿದ್ದಾರೆ, ಲೂಸ್ ಮಾಡ್ತಾ ಇದಾರೆ. ಫೈನಲ್ ಆಗಿ 20-25 ನಿಮಿಷ ಪ್ರಯತ್ನದ ಬಳಿಕ ವೀಲ್ ಬರ್ತಾ ಇದೆ ಆಚೆಗೆ. ನೋಡಿ ಎಷ್ಟು ತಲೆನೋವು ಈ ಓಲ್ಡ್ ಬುಲೆಟ್ ಮೆಕ್ಯಾನಿಸಮ್ ವೀಲ್ ಬಿಚ್ಚೋದೈತೆ. ಏನು ತಲೆನೋವು ಮರ ಇದು ಗಾಡಿ. ಒಂದು ಟೈರ್ ಹಾಕ್ಸೋಕ್ಕೆ ವೀಲ್ ಬಿಚ್ಚೋಕ್ಕೆ ಇಷ್ಟೊಂದು ಕಷ್ಟ ಆದರೆ ಹೆಂಗೆ? ಸಾಹಸ ಕಾರ್ಯಗಳನ್ನು ಮಾಡಿ ವೀಲ್ನ ಆಚೆ ತೆಗೆದಿದ್ದೀವಿ. ಈಗ ಇದಕ್ಕೆ ಟೈರ್ ಹಾಕ್ಸ್ಕೊಂಬರೋಣ ಬನ್ನಿ.